ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ. ಸ್ನೇಹಿತರೆ, ಪಿ ಯು ಲೆಕ್ಚರ್ಗೆ ಸಂಬಂಧಪಟ್ಟಂತೆ 814 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಏನಪ್ಪ ಅಂದ್ರೆ ಸರ್ಕಾರ ರಾಜ್ಯಪತ್ರದಲ್ಲಿ ಹೊರಡಿಸತಕ್ಕಂಥದ್ದು ಮತ್ತು ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲಾಸ್ಟ್ ಅವಧಿಯಲ್ಲಿ ನಾವೇ ಏನಪ್ಪ ಅಂತಂದ್ರೆ ಏನು ಹೇಳಿದ್ವಿ ಅಂತಂದರೆ ಒಂದು ವಿಡಿಯೋದಲ್ಲಿ, ಸೊ ಏನು 814 ಪೋಸ್ಟಲ್ಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಏನಿದೆಯಲ್ಲ, ಇತಿಹಾಸವನ್ನು ಹೊರತುಪಡಿಸಿ ಪೊಲಿಟಿಕಲ್ ಸೈನ್ಸು ಮತ್ತು ಸೋಷಿಯಾಲಜಿ ಆಮೇಲೆ ಭೂಗೋಳಶಾಸ್ತ್ರ ಈ ಒಂದು ಪೋಸ್ಟ್ಗಳಿಗೆ ಹುದ್ದೆಗಳಿಂದವಲ್ಲ ಇವುಗಳನ್ನ ಜೀರೋ ಮಾಡಿಬಿಟ್ಟಿತ್ತು ಸರ್ಕಾರ. ಯಾಕಂತಂದರೆ ಅಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪಿ ಯು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಇಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಪೋಸ್ಟ್ಗಳನ್ನ ಸೈನ್ಸ್ ಬ್ಯಾಕ್ಗ್ರೌಂಡ್ದವರಿಗೆ ಹಾಕಿತ್ತು, ಅಂದರೆ ಸೇರಿಸಿತ್ತು. ಸ್ನೇಹಿತರೆ, ಇಲ್ಲಿ ಏನಾಗ್ತದೆ ಅಂತಂದರೆ ಈ ರೀತಿ ಸುಮಾರು 10 ವರ್ಷಗಳ ಕಾಲ ಏನಪ್ಪ ಅಂದ್ರೆ ಪಿ ಯು ಲೆಕ್ಚರ್ ಉಪನ್ಯಾಸಕರಾಗಬೇಕು ಅನ್ನುವಂಥವ್ರ ಕನಸು ನುಚ್ಚು ನೂರಾಗಿತ್ತು. ಸೊ ಈ ವಿಚಾರವನ್ನು ಇಟ್ಕೊಂಡು ನೋಡಿ, ಇದನ್ನು ಯಾವಾಗ ನಾವು ಬೆಳಕಿಗೆ ತಂದೀವಿ ಅಂದರೆ ಈ ವಿಚಾರ ಬೆಳಕಿಗೆ ಬರಲಿಲ್ಲ ಅಂತಂದರೆ ಖಂಡಿತ ಏನಪ್ಪ ಅಂದ್ರೆ ರಾಜ್ಯಶಾಸ್ತ್ರ ಆಗಿರ್ಬೋದು, ಭೂಗೋಳಶಾಸ್ತ್ರ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು, ಈ ಒಂದು ಅಭ್ಯರ್ಥಿಗಳಿಗೆ ಹುದ್ದಿನ ಸೊ ಏನಪ್ಪ ಅಂದ್ರೆ ಜೀರೋ ಆಗಿಬಿಡ್ತಿತ್ತು. ಸೊ ಆಂತರಿಕವಾಗಿರ್ತಕ್ಕಂಥ ಮಾಹಿತಿಯನ್ನು ತೆಗೆದುಕೊಂಡು ಬಂದು ಇನ್ನೂ ಸರ್ಕಾರ ಪಬ್ಲಿಷೇ ಮಾಡಿರ್ಕಿಲ್ಲ ಅಂಥ ಒಂದು ಕ್ರಿಟಿಕಲ್ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಅವುಗಳನ್ನ ಏನಿದೆ, ಯಾವ ಒಂದು ಬೆಳವಣಿಗೆ ಆಗ್ತಾ ಇದೆ, ಯಾವ ಪೋಸ್ಟ್ಗಳಿಗೆ ಈ ಭರತ್ ಸರ್ ಅಂತ ಇದ್ದಾರೆ ಡೈರೆಕ್ಟ್ರು, ಹೌದಾ, ಅವ್ರು ಏನು ಮಾಡಿದ್ರು ಅಂತಂದರೆ ಈ ಪೋಸ್ಟ್ಗಳಿಗೆ ಅಂದರೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಪೋಸ್ಟ್ಗಳಿಗೆ ಜೀರೋ ಮಾಡಿಬಿಟ್ಟಿದ್ರು. ಇದು ತುಂಬ ಅನ್ಯಾಯ ಸ್ನೇಹಿತರೆ. ಇದಕ್ಕೆ ಸಾಕಷ್ಟು ಲಾಸ್ಟ್ ಅವಧಿಯಲ್ಲಿ ನಾವು ರಶ್ಮಿ ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಇದು 10 ವರ್ಷಗಳಿಂದ ಏನಪ್ಪ ಅಂದ್ರೆ ಅಭ್ಯರ್ಥಿಗಳು ಓದ್ತಾ ಇದ್ದಾರೆ, ನೀವೇನಪ್ಪ ಅಂದ್ರೆ ಒಮ್ಮೆ ಸಡನ್ ಆಗಿ ಜೀರೋ ಮಾಡಿಬಿಟ್ರೆ ಅಭ್ಯರ್ಥಿಗಳ ಭವಿಷ್ಯ ಏನಾಗಬಾರ್ದು ಅಂತೇಳಿ ಅದಕ್ಕೆ ಸ್ಪಂದಿಸಿದ ಸರ್ಕಾರ, ಶಿಕ್ಷಣ ಇಲಾಖೆ. ಸೊ ಆ ಒಂದು ಏನು ಪೊಲಿಟಿಕಲ್ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು ಮತ್ತು ಭೂಗೋಳಶಾಸ್ತ್ರ ಈ ಒಂದು ಪೋಸ್ಟ್ಗಳಿಂದವಲ್ಲ, ಈ ಪೋಸ್ಟ್ಗಳಿಗೆ ಒಂದಿಷ್ಟು ಹುದ್ದೆಗಳನ್ನು ಅವರು ಹೆಚ್ಚಿಗೆ ಮಾಡಿದ್ದಾರೆ. ಎಷ್ಟಂತೇಳಿ ಕೇಳಕ್ಕೆ ಹೋಗಬೇಡ್ರಿ, ಒಂದಿಷ್ಟು ಪೋಸ್ಟ್ಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ. ಸೊ ಇಲ್ಲಿ ಹೈಯೆಸ್ಟು 145 ಪೋಸ್ಟ್ಗಳು ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಿದ್ದಾವೆ. ಆಮೇಲೆ 150 ಕಾಮರ್ಸ್ ಸಬ್ಜೆಕ್ಟ್ಗಳಿದ್ದಾವೆ. ಎಲ್ಲವೂ ಪೋಸ್ಟ್ಗಳನ್ನ ಹೇಳೋಕ್ಕಾಗೋದಿಲ್ಲ, ಇದು ಸರ್ಕಾರದ ಒಂದು ಗೌಪ್ಯ ಮಾಹಿತಿ ಆಗಿರ್ತದೆ. ಸ್ನೇಹಿತರೆ, ಇದುವರೆಗೆ ನಿಮಗೆ ಏನು ಆತಂಕ ಇತ್ತು, ನಮಗೆ ಪೋಸ್ಟ್ ಜೀರೋ ಮಾಡಿದ್ದಾರೆ ಅಂತೇಳಿ ನಿಮಗೆ ಆತಂಕ ಇತ್ತಲ್ಲ, ಸೊ ಇನ್ನು ಮುಂದೆ ಅದು ಆತಂಕ ಬೇಡ. ಯಾಕಂತಂದರೆ ನೋಡಿ, ಇನ್ನೂ ಸರ್ಕಾರ ಪಬ್ಲಿಷೇ ಮಾಡಿರ್ಕಿಲ್ಲ, ಅವಾಗ ಏನಪ್ಪ ಅಂದ್ರೆ ಇಷ್ಟು ಹುದ್ದೆಗಳದಾವಂತ ಇಂತಿಷ್ಟು ಈ ಪೋಸ್ಟ್ಗಳಿಗೆ ಹುದ್ದೆಗಳದಾವಂತ ಹೇಳಿದ್ವು ನಾವೇ. ಅದಾದಮೇಲೆ ಈ ಹುದ್ದೆಗಳನ್ನ ಈ ರೀತಿ ಜೀರೋ ಮಾಡಿದಾರಂತ ಹೇಳಿದ್ವು ನಾವೇ. ಈಗ ಮತ್ತೆ ಏನಪ್ಪ ಅಂದ್ರೆ ಪೋಸ್ಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅಂದರೆ ಮನವಿ ಮಾಡಿದ್ದೀವಿ. ಸೊ ಆ ಕಾರಣಕ್ಕಾಗಿ ಆಮೇಲೆ ಸಾಕಷ್ಟು ಸ್ಟೂಡೆಂಟ್ಗಳು ಮನವಿ ಮಾಡ್ಕೊಂಡಿದ್ರು ನಾವು ಏನು ಮಾಡಬೇಕು ಅಂತೇಳಿ. ಅದಕ್ಕೆ ಆರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿರ್ತಕ್ಕಂಥ ಜಾಗರೂಪಿ ಸಮಾಜಶಾಸ್ತ್ರ ಮತ್ತು ಪೊಲಿಟಿಕಲ್ ಇವುಗಳಿಗೆ ಒಂದಿಷ್ಟು ಪೋಸ್ಟ್ಗಳನ್ನ ಅವರು ಮತ್ತೆ ರಿಸರ್ವ್ ಆಗಿ ಇಟ್ಟಿದ್ದಾರೆ. ಸ್ನೇಹಿತರೆ, ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ, ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಮತ್ತೆ ಏನಪ್ಪ ಅಂದ್ರೆ ಈ ಒಳ ಮೀಸಲಾತಿ ಜಂಜಾಟ ಮತ್ತು ಇದು ನಿಮ್ಗೆ ಗೊತ್ತಿದೆಯಲ್ಲ, 23 ಅಂತ ಹೇಳಿತ್ತು, ಮತ್ತು 27ಕ್ಕೆ ಹೋಗಿದೆ. ಹಾಗೆ ಏನಪ್ಪ ಅಂದ್ರೆ ಮುಂದೆ ಹೋಗ್ತಾ ಇದೆ. ಆದರೆ ಶಿಕ್ಷಣ ಇಲಾಖೆ ಈ ನೇಮಕಾತಿಯನ್ನು ಮಾಡಲಿಕ್ಕೆ 814 ಪೋಸ್ಟ್ಗಳಿಗೆ ನೇಮಕಾತಿ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಬಟ್ ಇಲ್ಲಿ ಒಳ ಮೀಸಲಾತಿ ಅನ್ನುವಂಥದ್ದು ಕಾನ್ಸೆಪ್ಟು ತುಂಬ ಏನಪ್ಪ ಅಂದ್ರೆ ಡಿಲೇ ಮಾಡ್ತಾ ಇದೆ ಅಷ್ಟೇ, ಮತ್ತೇನು ಸಮಸ್ಯೆ ಇಲ್ಲ. ನೀವೆಲ್ಲ ಯಾರ್ಯಾರು ಓದ್ತಾ ಇರ್ತೀರಿ, ಎಕ್ಸಾಂಪಲ್ ಈಗ ಕನ್ನಡ 89 ಪೋಸ್ಟ್ ಇದೆ. ಸೊ ನೀವು ಏನಪ್ಪ ಅಂದ್ರೆ ಮುಕ್ತವಾಗಿ ಓದ್ಕೊಳ್ಳಿ, ನಿಮಗೆ ಖಂಡಿತ ಈ ಒಂದು ರಿಕ್ರೂಟ್ಮೆಂಟ್ ಸದ್ಯದಲ್ಲಿ ಏನಪ್ಪ ಅಂದ್ರೆ ಶಾರ್ಟ್ಲಿ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸ್ವಲ್ಪ ಸ್ಪರ್ಧಾಕಾಶಿ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಸೊ ಎಲ್ಲರೂ ಏನಪ್ಪ ಅಂದ್ರೆ ಸೇರ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.